ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸ್ಪೆಷಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಏನಂತ ಅಂದರೆ ಸೊಪ್ಪು ನಾನು ಬೇಯಿಸಿಟ್ಕೊಂಡಿದ್ದೀನಿ, ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸೊಪ್ಪಿನ ಪಲ್ಯನ ಮೊಟ್ಟೆ ಹಾಕಿ ಹುರಿತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಸ್ವಲ್ಪ ಎಣ್ಣೆ, ಈರುಳ್ಳಿ, ಸಾಸಿವೆ, ಹಸಿರು ಮೆಣಸಿಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಕಾಯಿ ತುರಿ ಇಷ್ಟನ್ನು ಒಗ್ಗರಣೆಗೆ ಹಾಕಿದ್ದೀನಿ. ನೆಕ್ಸ್ಟು ಮಧ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಎಗ್ನ ಒಡೆದಾಕ್ತಾ ಇದ್ದೀನಿ. ನೋಡಿ, ನಿಮ್ಗೆ ಎಷ್ಟು ಬೇಕಾದರೂ ಎಗ್ ಹಾಕ್ಬೋದು, ಅಂದರೆ ಪಲ್ಯದ ಮೇಲೆ ಡಿಪೆಂಡು ನಾವು ಎಷ್ಟು ಪಲ್ಯ ಮಾಡ್ತೀವಿ ನೋಡ್ಕೊಬಿಟ್ಟು ನೀವು ಒಂದು 4-5 ಎಗ್ ಹಾಕ್ಬೋದು. ನಾನಿಲ್ಲಿ 3 ಎಗ್ ಹಾಕಿದ್ದೀನಿ. ನೋಡಿ, ಎಗ್ ಒಡೆದಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಆಲ್ರೆಡಿ ನಾನಿಲ್ಲಿ ಈರುಳ್ಳಿ ಫ್ರೈ ಮಾಡಬೇಕಾದ್ರೂ ಸ್ವಲ್ಪ ಸಾಲ್ಟ್ ಹಾಕಿದ್ದೆ. ಇವಾಗ ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಅಷ್ಟು ಸಾಲ್ಟ್ ಹಾಕ್ಬಿಟ್ಟು ಇವಾಗ ಮೊಟ್ಟೆ ಮಾತ್ರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮಧ್ಯ ಹಾಕಿರೋದ್ರಿಂದ ಬೇಗ ಫ್ರೈ ಆಗುತ್ತೆ. ಇವಾಗ ನೋಡಿ, ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ನೋಡಿ, ಎಗ್ ಬೇಯೋವರೆಗೂ ನಾವು ಸ್ವಲ್ಪ ಈ ರೀತಿ ಕೈ ಆಡಿಸ್ತಾ ಇರಬೇಕು. 5 ಮಿನಿಟ್ಸ್ ಅಷ್ಟೇ, ಎಗ್ ಬೇಗ ಬೇಯುತ್ತೆ. ನೋಡಿ, ಈ ರೀತಿ ಬೆಂದಾದ್ಮೇಲೆ ನಾನು ಆಲ್ರೆಡಿ ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ದೆ. ಸೊಪ್ಪು ಮತ್ತು ಕಾಳನ್ನ ಬೇಯಿಸಿ ರಸ ತೆಗೆದು ಸಾಂಬಾರು ಮಾಡಿದ್ದೀನಿ. ಇದನ್ನ ಉಳಿದಿದ್ದ ಸೊಪ್ಪನ್ನ ಪಲ್ಯಕ್ಕೆ ಅಂತ ಎತ್ತಿಟ್ಕೊಂಡಿದ್ದೆ. ಇದನ್ನು ನೋಡಿ ಇವಾಗ ಈ ಒಗ್ಗರಣೆ ಒಳಗಡೆ ಹಾಕ್ತಾ ಇದ್ದೀನಿ. ನಾನು ಏನು ಈರುಳ್ಳಿ ಮತ್ತು ಮೊಟ್ಟೆ ಹಾಕಿ ಫ್ರೈ ಮಾಡಿದ್ದೆ, ಆ ಫ್ರೈ ಒಳಗಡೆ ಬೇಯಿಸಿರೋ ಅಂಥ ಸೊಪ್ಪು ಮತ್ತು ಕಾಳನ್ನ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡೋಣ. ನೀವೊಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಸುಮ್ಮನೆ ಹೇಳ್ತಿಲ್ಲ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊಪ್ಪಿನ ಸಾಂಬಾರು ಮಾಡಬೇಕಾದ್ರೆ ಸೊಪ್ಪಿನ ಪಲ್ಯಕ್ಕೆ ಎಗ್ ಹಾಕಿ ಮಾಡಿ ನೋಡಿ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನನಗಂತೂ ಈ ರೀತಿ ಸೊಪ್ಪಿನ ಪಲ್ಯ ಜೊತೆ ಎಗ್ಗು ಮಿಕ್ಸ್ ಮಾಡಿ ಫ್ರೈ ಮಾಡೋದು ತುಂಬ ಇಷ್ಟ ಆಗುತ್ತೆ. ಇವಾಗ ನೋಡಿ, ಆಲ್ಮೋಸ್ಟ್ ಆಗಿದೆ. ಆ ಕಡೆ ನಾನು ಸೊಪ್ಪಿನ ಸಾರು ಕೂಡ ಕುದಿಯೋಕ್ಕಿಟ್ಟಿದ್ದೆ, ಸೊಪ್ಪಿನ ಬಸ್ಸಾರು. ಇವಾಗ ಮೊಟ್ಟೆ ಫ್ರೈ ಆಗಿದೆ, ಅಂದರೆ ಮೊಟ್ಟೆ ಮತ್ತು ಸೊಪ್ಪಿನ ಫ್ರೈ ಆಗಿದೆ. ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಈ ಕಡೆ ಸೊಪ್ಪಿನ ಸಾರು ಕೂಡ ಕುದೀತಾ ಇತ್ತು. ನಾನವತ್ತು ಸೊಪ್ಪಿಂದು ಬಸ್ಸಾರು ಮಾಡಿದ್ದೆ. ಸೊಪ್ಪನ್ನ ಈ ರೀತಿ ಎಗ್ ಹಾಕಿ ಒಗ್ಗರಣೆ ಮಾಡಿದ್ದೆ. ನೆಕ್ಸ್ಟು ನಾನಿವಾಗ ಸರ್ವ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಟೇಸ್ಟ್ ಸಖತ್ತಾಗಿರುತ್ತೆ. ನೀವೊಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಸೊಪ್ಪಿನ ಜೊತೆ ಮತ್ತು ಅವರೆಕಾಳು ಹಾಕಿ ಮಾಡಿದ್ದೆ. ಸೊಪ್ಪು, ಅವರೆಕಾಳು, ಮೊಟ್ಟೆ ಹಾಕಿ ಫ್ರೈ ಮಾಡಿದರೆ ನಿಜವಾಗ್ಲೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಅದ್ರ ಜೊತೆ ನಾವತ್ತು ಊಟಕ್ಕೆ ಚಪಾತಿ ಮತ್ತು ರೈಸ್ ಮಾಡಿದ್ದೆ. ನೋಡಿ, ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಸಾಂಬಾರು ಮತ್ತು ಸೊಪ್ಪಿನ ಪಲ್ಯ, ಎಗ್ ಬುರ್ಜಿ ಎಲ್ಲ ಸಖತ್ತಾಗಿತ್ತು. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ. ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯಮಾಡಿ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.